ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಸವಿನಾಚ. ಸೊ ತುಂಬಾ ಜನ ಅನ್ಕೊಂಡಿರ್ತಾರೆ ಅವ್ರ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡೋದಕ್ಕೆ ಲಕ್ಷಗಟ್ಟಲೆ ಅಮೌಂಟ್ ಬೇಕು ಅಂತ ಹೇಳ್ಬಿಟ್ಟು. ಬಟ್ ಅದು ನಿಜ ಅಲ್ಲ. ನೀವು ಜಸ್ಟ್ ₹1000 ಇಂದ ಕೂಡ ನೀವೇನ್ ಮಾಡ್ಬೋದು, ನೀವು ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಓಕೆನಾ? ಬಟ್ ನೀವು ರಾಂಗ್ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ಸ್ ನ ಮಾಡಬಾರ್ದು ಅಷ್ಟೇ. ಸೊ ಈ ವಿಡಿಯೋದಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಆಗಿ ಯಾವ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಬೇಕು, ಸ್ಪೆಷಲಿ ಫಾರ್ ಬಿಗಿನರ್ಸ್, ಯಾವ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅನ್ನೋ ಬೇಸಿಕ್ಸ್ ಇಂದ ನಾವು ತಿಳ್ಕೊಂತ ಹೋಗೋಣ. ಓಕೆನಾ? ಸೊ ಸ್ಟೆಪ್ ಒನ್ ಏನು ಅಂತ ಹೇಳಿದ್ರೆ ಮೈಂಡ್ ಸೆಟ್. ಸೊ ಮೈಂಡ್ ಸೆಟ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ತುಂಬಾ ಜನ ಏನ್ ಅನ್ಕೊಂಡಿರ್ತಾರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಇವತ್ತು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ನೆಕ್ಸ್ಟ್ 3 ಮಂತ್ಸ್ ಅಲ್ಲಿ ಅಥವಾ 6 ಮಂತ್ಸ್ ಅಲ್ಲಿ ನಾನು ರಿಚ್ ಆಗ್ತೀನಿ ಅಂತ ಅನ್ಕೊಂಡು ಬರ್ತಾರೆ. ಸೊ ಈ ಮೈಂಡ್ ಸೆಟ್ ಇಂದ ಏನ್ ಮಾಡ್ತಾರೆ ಅಂದ್ರೆ ಅವರು ಲಾಸಸ್ ನ ಮಾಡ್ತಾರೆ. ಓಕೆನಾ? ಸೊ ಯಾವತ್ತು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ಸ್ ನ ಮಾಡೋದಕ್ಕೆ ಪ್ಲಾನ್ ಮಾಡ್ತೀವಿ ಅಂದ್ರೆ ಅದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ನ ಮಾಡಿ. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, ಸ್ಲೋ ಆಗಿ ವೆಲ್ತ್ ಬಿಲ್ಡ್ ಆಗುತ್ತೆ. ಓಕೆನಾ? ಸೊ ಈ ಮೈಂಡ್ ಸೆಟ್ ಇಂದಾನೆ ಬರಬೇಕು. ಓಕೆನಾ? ಅಟ್ಲೀಸ್ಟ್ 5 ಇಯರ್ಸ್ ಅಷ್ಟು, ಒಂದು ಮಿನಿಮಮ್ 5 ಇಯರ್ಸ್ ಅಷ್ಟು ನೀವೇನ್ ಮಾಡ್ಬೇಕು, ನಿಮ್ಮ ತಲೆಯಲ್ಲಿ ಇರಬೇಕು, ಮಿನಿಮಮ್ 5 ಇಯರ್ಸ್ ಅಷ್ಟು ನಾನು ಇನ್ವೆಸ್ಟ್ಮೆಂಟ್ಸ್, ಈಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ರೆ 5 ಇಯರ್ಸ್ ನಾನು ಅಮೌಂಟ್ ಟಚ್ ಮಾಡಲ್ಲ, ಆ 5 ಇಯರ್ಸ್ ಅಷ್ಟು ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಪ್ಲಾನ್ ಇದ್ರೆ ಮಾತ್ರ ನೀವೇನ್ ಮಾಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡಿ. ಓಕೆನಾ? ಸೊ ಇಲ್ಲ ಅಂತ ಹೇಳಿದ್ರೆ ಆ ಅಮೌಂಟ್ ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡೋದಕ್ಕೆ ಹೋಗಬೇಡಿ. ಬಟ್ ನಾನು ಹೇಳೋದೇನು ಅಂತ ಹೇಳಿದ್ರೆ ಅಟ್ಲೀಸ್ಟ್ 10 to 20 ಇಯರ್ಸ್, ಮಿನಿಮಮ್ 10 ಇಯರ್ಸ್ ಅಷ್ಟು ನೀವೇನ್ ಮಾಡಬೇಕು, ನಿಮ್ಮ ಕೈಯಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡೋದಕ್ಕೆ ಆಗುತ್ತೆ. ಸೊ ಮಿನಿಮಮ್ 10 ಇಯರ್ಸ್ ಅಷ್ಟು ನೀವು ಅಮೌಂಟ್ ಟಚ್ ಮಾಡಲ್ಲ, ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಟಚ್ ಮಾಡಲ್ಲ ಅಂತ ಹೇಳಿದ್ರೆ ಮಾತ್ರ ನೀವೇನ್ ಮಾಡಿ ಇನ್ವೆಸ್ಟ್ಮೆಂಟ್ಸ್ ಮಾಡಿ ಅಂತ. ಯಾಕಂತ ಹೇಳಿದ್ರೆ ಒಂದು ರಿಯಲ್ ವೆಲ್ತ್ ನ ಬಿಲ್ಡ್ ಮಾಡೋದಕ್ಕೆ ಅಟ್ಲೀಸ್ಟ್ 20 to 30 ಇಯರ್ಸ್ ಬೇಕು. ಎಕ್ಸೆಪ್ಷನಲ್ ವೆಲ್ತ್ ನ ಬಿಲ್ಡ್ ಮಾಡ್ತೀರಾ ಅಂತ ಹೇಳಿದ್ರೆ, ಒಂದು ಒಳ್ಳೆ, ಈಗ ನೀವು ಫೈನಾನ್ಷಿಯಲಿ ಫ್ರೀ ಆಗಬೇಕು ಅಥವಾ ನಿಮಗೆ ಒಂದು ಒಳ್ಳೆ ಲಂಸಮ್ ಅಮೌಂಟ್ ಬೇಕು ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಇಂಪ್ಯಾಕ್ಟ್ ಮಾಡುವಷ್ಟು ಅಮೌಂಟ್ ನ ಬಿಲ್ಡ್ ಮಾಡ್ಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ 20 to 30 ಇಯರ್ಸ್ ಅಷ್ಟು ಬೇಕಾಗುತ್ತೆ. ಓಕೆ, ನಾಟ್ ಇವನ್ 10 ಇಯರ್ಸ್. ಸೊ ಅಟ್ಲೀಸ್ಟ್ ನೀವು 5 to 10 ಇಯರ್ಸ್ ಅಷ್ಟು ನಿಮ್ದು ಹಾರಿಸನ್ ಇದ್ರೆ ಮಾತ್ರ ನೀವೇನ್ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಿ. ಓಕೆನಾ? ಸೊ ಇಲ್ಲ ನಾನು ಶಾರ್ಟ್ ಟರ್ಮ್ಗೆ ಅಂತ ಹೇಳಿದ್ರೆ, ಶಾರ್ಟ್ ಟರ್ಮ್ ನೀವೇನ್ ಮಾಡ್ಕೊಳ್ಳಿ, FD ನ ಮಾಡ್ಬೋದು, ಇಲ್ಲಾಂದ್ರೆ ಲಿಕ್ವಿಡ್ ಕೇಸ್ ಬರುತ್ತೆ, ಲಿಕ್ವಿಡ್ ಲಿಕ್ವಿಡ್ ಫಂಡ್ಸ್ ಬರುತ್ತೆ. ಸೊ ನೀವು ಇಲ್ಲಿ ಏನ್ ಮಾಡ್ಬೋದು, ನಿಮ್ದು ಅಮೌಂಟ್ ನ ಪಾರ್ಕ್ ಮಾಡ್ಬೋದು. ಇದೆಲ್ಲ ಶಾರ್ಟ್ ಟರ್ಮ್ಗೆ. ಸೊ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡ್ತೀರಾ ಅಂದ್ರೆ ಅಟ್ಲೀಸ್ಟ್ 5 to 10 ಇಯರ್ಸ್ ಅಷ್ಟು ಹಾರಿಸನ್ ಇರಬೇಕು. ಅಂಡ್ ಒಳ್ಳೆ ಒಂದು ವೆಲ್ತ್ ನ ಬಿಲ್ಡ್ ಮಾಡ್ತೀರಾ, ಒಂದು ದೊಡ್ಡ ಫಂಡ್ ನ ಬಿಲ್ಡ್ ಮಾಡಬೇಕು ಅಂತ ಪ್ಲಾನ್ ಇದ್ರೆ ಅಟ್ಲೀಸ್ಟ್ 20 to 30 ಇಯರ್ಸ್ ಅಷ್ಟು ಟೈಮ್ ಬೇಕಾಗುತ್ತೆ. ಓಕೆನಾ? ಸೊ ಈ ಮೈಂಡ್ ಸೆಟ್ ನಿಮ್ಗೆ ಯಾವಾಗಲೂ ಇರಲಿ. ಸೊ ಇಲ್ಲಿ ಏನಾಗುತ್ತೆ, ಟೈಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಎಮರ್ಜೆನ್ಸಿ ಫಂಡ್. ಸ್ಟೆಪ್ 2 ಬಂದ್ಬಿಟ್ಟು ಎಮರ್ಜೆನ್ಸಿ ಫಂಡ್. ಸೊ ತುಂಬಾ ಜನಕ್ಕೆ ಎಮರ್ಜೆನ್ಸಿ ಫಂಡ್ ಅಂದ್ರೆ ಗೊತ್ತಿರಲ್ಲ, ಅಂಡ್ ತುಂಬಾ ಜನ ಗೊತ್ತಿದ್ರು ಬಿಲ್ಡ್ ಮಾಡಿರಲ್ಲ. ಸೊ ಎಮರ್ಜೆನ್ಸಿ ಫಂಡ್ ಅಂತ ಹೇಳಿದ್ರೆ, ಸೊ ನೀವೇನ್ ಮಾಡ್ಬೇಕು, ನಿಮ್ದು ಎಕ್ಸ್ಪೆನ್ಸಸ್ ಎಷ್ಟಿದೆ, ಈಗ ಎಕ್ಸ್ಪೆನ್ಸಸ್ ₹10,000 ಇದೆ ಅಂತ ಅನ್ಕೊಳ್ಳಿ. ಎಕ್ಸ್ಪೆನ್ಸಸ್ ಅಂದ್ರೆ ಖರ್ಚು, ನಿಮ್ ಖರ್ಚು, ಈಗ ಎವ್ರಿ ಮಂತ್ ನಿಮ್ ಖರ್ಚು ಎಷ್ಟಿದೆ ಅದು $10,000 ಇದೆ ಅನ್ಕೊಳ್ಳಿ. ಸೊ 10,000 ಅಂದ್ರೆ ಅಟ್ಲೀಸ್ಟ್ 3x, ಇಲ್ಲಾಂದ್ರೆ 6 ಟೈಮ್ಸ್ ಅಷ್ಟು ನೀವೇನ್ ಮಾಡಿ ಎಮರ್ಜೆನ್ಸಿ ಫಂಡ್ ನ ಬಿಲ್ಡ್ ಮಾಡಿ. ಈ 10,000 ಅಂತ ಹೇಳಿದ್ರೆ ಎಷ್ಟಾಗುತ್ತೆ, 30,000. 6x ಅಂದ್ರೆ 60,000. ಮಿನಿಮಮ್ 30,000, ಮ್ಯಾಕ್ಸಿಮಮ್ 60,000 ವರೆಗೂ ನೀವೇನ್ ಮಾಡಿ ಅಟ್ಲೀಸ್ಟ್ ಅಷ್ಟು ಅಮೌಂಟ್ ನೀವೇನ್ ಮಾಡಿ ಎಮರ್ಜೆನ್ಸಿ ಫಂಡ್ ಆಗಿ ಬಿಲ್ಡ್ ಮಾಡ್ಬಿಟ್ಟು. ಸೊ ಇದನ್ನ FD ಅಲ್ಲಿ ಅಥವಾ ಲಿಕ್ವಿಡ್ ಫಂಡ್ ಇದೆ ಹೇಳಿದಲ್ಲ, ಸೊ ಇದರಲ್ಲಿ ನೀವೇನ್ ಮಾಡಿ ಇಡಿ. ಓಕೆನಾ? ಸೊ ಏನಕ್ಕೆ ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡೋದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಸೊ ಈಗ ನೋಡಿ ಮಾರ್ಕೆಟ್ ₹100 ಅಲ್ಲಿ ಇದೆ ಅಂತ ಅನ್ಕೋಣ. ಸೊ ₹100 ಅಲ್ಲಿ ಇದೆ. ಸೊ ನೀವೇನ್ ಮಾಡಿದ್ರೆ 1 lakh ಅಷ್ಟು ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ರೆ, ಸೊ ಈಗ ಮಾರ್ಕೆಟ್ ಏನಾಗಿದೆ, ಈಗ ಇದೇ ತರ ಯಾವ್ದೋ ಒಂದು ಅಟ್ಯಾಕ್ ಆಗಿದೆ ಅಂತ ಅನ್ಕೊಳ್ಳಿ. ಸೊ ಮಾರ್ಕೆಟ್ ₹100 ₹50 ಕ್ರಾಶ್ ಆಯ್ತು ಅಂದ್ರೆ 50% ಕ್ರಾಶ್ ಆಯ್ತಲ್ಲ, 50% ಕ್ರಾಶ್ ಆಯ್ತು. ಸೊ ಇಲ್ಲಿ ಏನಾಗುತ್ತೆ, ನೀವು 1 lakh ₹50,000 ಆಯ್ತು ಅಂತ ಅನ್ಕೊಳ್ಳಿ. ಈಗೇನೋ ಎಮರ್ಜೆನ್ಸಿ ಬಂತು, ಹ್ಮ್, ಈಗ ಏನೋ ನಿಮ್ ಕೆಲಸ ಹೋಯ್ತು ಅಂತ ಅನ್ಕೊಳ್ಳಿ, ನಿಮ್ ಜಾಬ್ ಹೋಯ್ತು ಅಂತ ಅನ್ಕೊಳ್ಳಿ. ಸೊ ಏನೋ ಎಮರ್ಜೆನ್ಸಿ ಬಂತು, ಈಗ ನಿಮಗೆ ರೆಂಟ್ ಪೇ ಮಾಡಬೇಕು, ಅದು ಇದು ಎಕ್ಸ್ಪೆನ್ಸಸ್ ಇದೆ. ಸೊ ನಿಮಗೇನ್ ಬೇಕು, ಅಮೌಂಟ್ ನ ಬೇಕು. ಸೊ ಅವಾಗ ನೀವೇನ್ ಮಾಡ್ಬೇಕು, ನಿಮ್ ಬೇರೆ ಸೇವಿಂಗ್ಸ್ ಇಲ್ಲ, ಈಗ ಈ ರೀತಿ ಯಾವುದೇ ರೀತಿಯಾದ ಸೇವಿಂಗ್ಸ್ ಇಲ್ಲ ಅಂತ ನೀವೇನ್ ಮಾಡ್ಬೇಕು, ನಿಮ್ ಇನ್ವೆಸ್ಟ್ಮೆಂಟ್ಸ್ ಏನ್ ಇರೋದಲ್ಲ, ಸೊ ಇದನ್ನ ಏನ್ ಮಾಡ್ಬೇಕು, ನೀವು ಫೋರ್ಸ್ಫುಲ್ ಆಗಿ ನೀವೇನ್ ಮಾಡ್ಬೇಕು, ಸೆಲ್ ಮಾಡ್ಬಿಟ್ಟು ನಿಮ್ ಎಕ್ಸ್ಪೆನ್ಸಸ್ ನ ಮೀಟ್ ಮಾಡ್ಬೇಕಾಗ್ಬರುತ್ತೆ. ಸೊ ನಿಮ್ ಎಕ್ಸ್ಪೆನ್ಸಸ್ ನ ಪೇ ಮಾಡ್ಬೇಕಾಗ್ಬರುತ್ತೆ. ಸೊ ಈ ರೀತಿ ಆಗ್ಬಾರ್ದು ಅಂತ ಹೇಳಿದ್ರೆ, ಸೊ ಎಮರ್ಜೆನ್ಸಿ ಫಂಡ್ ಇದ್ರೆ, ಸೊ ನೀವೇನ್ ಮಾಡ್ಬೋದು, ಸಪೋಸ್ ಆ ರೀತಿಯಾಗಿ ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ನಿಮ್ ಎಮರ್ಜೆನ್ಸಿ ಫಂಡ್ ಇಂದ ಅಮೌಂಟ್ ನ ರಿಲೈಸ್ ನ ಮಾಡ್ಕೊಂಡು ಎಕ್ಸ್ಪೆನ್ಸಸ್ ನ ಕ್ಲಿಯರ್ ಮಾಡ್ಕೊಬಹುದು. ಸೊ ನಿಮ್ ಇನ್ವೆಸ್ಟ್ಮೆಂಟ್ಸ್ ನ ನೀವು ಫೋರ್ಸ್ಫುಲ್ ಆಗಿ ಸೆಲ್ ಮಾಡೋದು ಬೇಕಾಗಿರಲ್ಲ. ಓಕೆನಾ? ಸೊ ಇದೇನಾಗುತ್ತೆ, ಕಂಪೌಂಡ್ ಆಗ್ತಾ ಇರುತ್ತೆ. ಸೊ ಇದ್ರ ಕಂಪೌಂಡಿಂಗ್ ಡಿಸ್ಟರ್ಬ್ ಆಗೋದಿಲ್ಲ. ಸೊ ಹಾಗಾಗಿ ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಎಮರ್ಜೆನ್ಸಿ ಫಂಡ್ ನ ಬಿಲ್ಡ್ ಮಾಡಿ. ಸೊ ಆಮೇಲೆ ಮಿನಿಮಮ್ ಅಟ್ಲೀಸ್ಟ್ 3 ಮಂತ್ಸ್ ಬಿಲ್ಡ್ ಮಾಡಿ. ಸೊ ನಿಮಗೆ ಈಗ 50,000 ಅರ್ನ್ ಮಾಡ್ತೀರಾ ಅಂದ್ರೆ 1,50,000 ಅಷ್ಟು ಬಿಲ್ಡ್ ಮಾಡ್ಬಿಟ್ಟು, ಸೊ ನೆಕ್ಸ್ಟ್ ಏನ್ ಮಾಡಿ, ನಿಮ್ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಿ. ಓಕೆನಾ? ಈಗ ಸ್ಟೆಪ್ 3 ನೋಡೋದಾದ್ರೆ ಡಿಮ್ಯಾಟ್ ಅಕೌಂಟ್ ಅಥವಾ ಬ್ರೋಕರ್ ಅಂತ ಕೂಡ. ಸೊ 2 ಟೈಪ್ಸ್ ಆಫ್ ಬ್ರೋಕರ್ಸ್ ಇದಾರೆ. ಓಕೆನಾ? ಸೊ ಒಂದು ಡಿಸ್ಕೌಂಟ್ ಬ್ರೋಕರ್ ಅಂತ ಹೇಳ್ಬಿಟ್ಟು, ಸೊ ಇನ್ನೊಂದು ಫುಲ್ ಟೈಮ್ ಬ್ರೋಕರ್ ಅಂತ. ಡಿಸ್ಕೌಂಟ್ ಬ್ರೋಕರ್ ಅಂತ ಹೇಳಿದ್ರೆ ನೇಮ್ ಅಲ್ಲೇ ಇದೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಇವ್ರ ಫೀಸಸ್ ಎಲ್ಲ ಏನಿರುತ್ತಲ್ಲ, ತುಂಬಾ ಕಡಿಮೆ ಇರುತ್ತೆ. ಇವ್ರ ಫೀಸಸ್ ಏನಿರುತ್ತೆ,
ತುಂಬಾನೇ ಜಾಸ್ತಿ ಇರುತ್ತೆ. ಸೊ ನೀವು ಏನ್ ಮಾಡಿ, ಡಿಸ್ಕೌಂಟ್ ಬ್ರೋಕರ್ನ ಚೂಸ್ನ ಮಾಡಿ, ಓಕೆನಾ. ಸೊ ಡಿಸ್ಕೌಂಟ್ ಬ್ರೋಕರ್ನ ಚೂಸ್ ಮಾಡಿ. ಅದರಲ್ಲೂ ಬೆಸ್ಟ್ ಬ್ರೋಕರ್ ಯಾವುದು ಅಂತ ಹೇಳಿದ್ರೆ ನಾನು ಪರ್ಸನಲ್ ಆಗಿ ಪ್ರಿಫರ್ ಮಾಡೋದು ಝೀರೋದ. ನನ್ನ ಪ್ರಕಾರ ಝೀರೋದ ಏನಿದೆ, ಸೊ ಅದೊಂದು ಬೆಸ್ಟ್ ಡಿಮ್ಯಾಟ್ ಅಕೌಂಟ್ ಆಗಿದೆ. ಯಾಕಂದ್ರೆ ತುಂಬಾ ಈಸಿ ಟು ಯೂಸ್ ಆಗಿದೆ, ತುಂಬಾ ಮಿನಿಮಲ್ ಆಗಿದೆ, ತುಂಬಾನೇ ಚೆನ್ನಾಗಿದೆ ಡಿಮ್ಯಾಟ್ ಅಕೌಂಟ್. ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ, ಝೀರೋದನ್ನೇ ಯೂಸ್ನ ಮಾಡ್ತೀನಿ. ಅಂಡ್ ಇದೊಂದು ಬೆಸ್ಟ್ ಡಿಮ್ಯಾಟ್ ಅಕೌಂಟ್ ಕೂಡ ಆಗಿದೆ, ಓಕೆನಾ. ಸೊ ನೀವು ಇದರಲ್ಲಿ ನಿಮ್ಮ ಹತ್ರ ಅಕೌಂಟ್ ಇಲ್ಲ ಅಂದ್ರೆ ನೀವು ಝೀರೋದಲ್ಲಿ ಒಂದು ಅಕೌಂಟ್ನ ಓಪನ್ ಮಾಡಿ ಇಟ್ಕೊಳ್ಳಿ, ಓಕೆನಾ. ಸ್ಟೆಪ್ 4, ವೇರ್ ಶುಡ್ ಬಿಗಿನರ್ಸ್ ಇನ್ವೆಸ್ಟ್. ಸೊ ನೀವು ಬಿಗಿನರ್ ಆಗಿದ್ರೆ ನೀವು ಡೈರೆಕ್ಟ್ ಆಗಿ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ನ ಮಾಡೋದಕ್ಕೆ ಹೋಗ್ಬೇಡಿ, ಓಕೆನಾ. ಸೊ ಸ್ಟಾಕ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಇನ್ವೆಸ್ಟ್ಮೆಂಟ್ಸ್ ನ ಮಾಡೋದಕ್ಕೆ ಹೋಗ್ಬೇಡಿ. ಸೊ ನೀವೇನ್ ಮಾಡಿ ಅಂತ ಹೇಳಿದ್ರೆ ನಿಫ್ಟಿ 50 ಅಂತ ಒಂದು ಇಂಡೆಕ್ಸ್ ಇದೆ. ನಿಫ್ಟಿ 50 ಅಂತ ಇಂಡೆಕ್ಸ್ ಇದೆ. ಸೊ ಆ ಇಂಡೆಕ್ಸ್ದು ಮ್ಯೂಚುವಲ್ ಫಂಡ್ಸ್ ಅಥವಾ ETF ಬರುತ್ತೆ. ಸೊ ETF ಬರುತ್ತೆ. ಸೊ ಈ ಮ್ಯೂಚುವಲ್ ಫಂಡ್ಸ್ ಅಥವಾ ETF ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಿ, ಓಕೆನಾ. ಸೊ ETF ಅಂತ ಹೇಳಿದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಹೇಳ್ಬಿಟ್ಟು, ಸೊ ಇದು ಸೇಮ್ ಸ್ಟಾಕ್ಸ್ ತರ ನೀವೇನ್ ಮಾಡ್ತೀರಾ, ಬೈ ಅಂಡ್ ಸೆಲ್ ಮಾಡ್ತೀರಾ. ಸೊ ಈಗ ಎಕ್ಸಾಂಪಲ್ಗೆ ನಿಫ್ಟಿ ಬೀಸ್, ನಿಫ್ಟಿ BEES, ನಿಫ್ಟಿ ಬಿ. ಸೊ ನೀವು ಈ ನಿಫ್ಟಿ ಬೀಸ್ ನ ಬೈ ಮಾಡಿದ್ರೆ ನೀವು ನಿಫ್ಟಿ 50 ಬೈ ಮಾಡ್ದಂಗೆ, ಓಕೆನಾ. ಸೊ ಏನಕ್ಕೆ ನಿಫ್ಟಿ 50 ಅಲ್ಲಿ ನೀವು ಬಿಗಿನರ್ಸ್ ಇನ್ವೆಸ್ಟ್ಮೆಂಟ್ಸ್ ನ ಮಾಡಬೇಕು ಸ್ಟಾಕ್ಸ್ ಅಲ್ಲಿ ಅಂದ್ರೆ, ಸ್ಟಾಕ್ ಜಾಸ್ತಿ ರಿಸ್ಕ್ ಇರುತ್ತೆ. ಅಂಡ್ ನಿಮಗೆ ಪ್ರಾಪರ್ ಆದ ರಿಸರ್ಚ್ ಮಾಡಬೇಕು. ನಿಮಗೆ ಬಿಗಿನರ್ ರಿಸರ್ಚ್ ಮಾಡೋದು ಗೊತ್ತಿಲ್ಲದೆ ಇರ್ಬೋದು. ಐ ಮೀನ್ ಅಮೌಂಟ್ ಜಾಸ್ತಿ ಬೇಕು, ಇನ್ವೆಸ್ಟ್ಮೆಂಟ್ಸ್ ಮಾಡೋದಕ್ಕೆ ಅಮೌಂಟ್ ಜಾಸ್ತಿ ಬೇಕು. ಮತ್ತೆ ಡೈವರ್ಸಿಫಿಕೇಶನ್ ಆಗಲ್ಲ. ನಿಮ್ಮ ಹತ್ರ ಕಡಿಮೆ ಅಮೌಂಟ್ ಇದೆ ಅಂತ ಹೇಳಿದ್ರೆ ಡೈವರ್ಸಿಫಿಕೇಶನ್ ಆಗಲ್ಲ. ಸೊ ಡೈವರ್ಸ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ, ಮತ್ತೆ ರಿಸ್ಕ್ ಜಾಸ್ತಿ ಇರುತ್ತೆ, ಓಕೆನಾ. ಸೊ ಅದ್ರ ಬದಲಾಗಿ ನೀವು ನಿಫ್ಟಿ 50 ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ರೆ, ಸೊ ಇದ್ರ ಆಪೋಸಿಟ್ ಅಲ್ಲ, ರಿಸರ್ಚೇ ಬೇಡ. ಯಾಕಂದ್ರೆ ನಮ್ಮ ಇಂಡಿಯಾದ ಟಾಪ್ 50 ಕಂಪನೀಸ್ ಅಲ್ಲಿ ಏನ್ ಮಾಡ್ತಿರ್ತೀರಾ, ಟಾಪ್ 50 ಕಂಪನೀಸ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ಸ್ ಮಾಡ್ತಿರ್ತೀರಾ. ಅಂಡ್ ನೀವು ಒಂದು ETF ನ ಬೈ ಮಾಡಿದ್ರು, ಈಗ ಒಂದು ETF ಪ್ರೈಸ್ ಎಷ್ಟಿದೆ ಅನ್ಕೊಳ್ಳಿ, ಈಗ ಒಂದು ₹300 ಇದೆ ಅಂತ ಅನ್ಕೊಳ್ಳಿ. ಸೊ ಈ ₹300 ನೀವು ಇನ್ವೆಸ್ಟ್ ಮಾಡಿದ್ರು ಅದೇನಾಗುತ್ತೆ, ನಮ್ಮ ಇಂಡಿಯಾ ಟಾಪ್ 50 ಕಂಪನೀಸ್ ಇದೆಯಲ್ಲ, ಸೊ ಆ 50 ಕಂಪನೀಸ್ ಅಲ್ಲಿ ಏನಾಗ್ತಿರುತ್ತೆ, ಇನ್ವೆಸ್ಟ್ ಆಗ್ತಿರುತ್ತೆ. ಸೊ ನೀವು ಇಲ್ಲಿ ಯಾವುದೇ ರೀತಿಯಾದ ರಿಸರ್ಚ್ ಬೇಡ. ಅಂಡ್ ಅಮೌಂಟ್ ತುಂಬಾ ₹300 ಆಸ್ ಲಾಸ್ ₹300 ಇಂದ ಕೂಡ ನೀವು ಏನ್ ಮಾಡ್ಬೋದು, ನೀವು ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಅಂಡ್ ಡೈವರ್ಸಿಫಿಕೇಶನ್ ಕೇಳೋದೇ ಬೇಡ. 50 ಕಂಪನೀಸ್ ಅಲ್ಲಿ ಏನಾಗ್ತಿರುತ್ತೆ, ಇನ್ವೆಸ್ಟ್ಮೆಂಟ್ಸ್ ಏನಾಗ್ತಿರುತ್ತೆ, ಡೈವರ್ಸಿಫೈ ಆಗ್ತಿರುತ್ತೆ. ಅಂಡ್ ರಿಸ್ಕ್ ಕೂಡ ತುಂಬಾ ಕಡಿಮೆ ಇರುತ್ತೆ, ಓಕೆನಾ. ಯಾಕಂದ್ರೆ ನಮಗೆ ಟಾಪ್ 50 ಕಂಪನೀಸ್ ಅಲ್ಲ, ಸೊ ಹಾಗಾಗಿ ಜಾಸ್ತಿ ಕ್ರಾಶ್ ಕೂಡ ನೋಡೋದಕ್ಕೆ ಸಿಗೋದಿಲ್ಲ. ಅಂಡ್ ರಿಸ್ಕ್ ಕೂಡ ಕಡಿಮೆ ಇರುತ್ತೆ. ಅಂಡ್ ರಿಟರ್ನ್ಸ್ ಕೂಡ 12 to 14% ಅಷ್ಟು ಏನ್ ಮಾಡ್ಬೋದು, ರಿಟರ್ನ್ ನ ಎಕ್ಸ್ಪೆಕ್ಟ್ ನ ಮಾಡ್ಬೋದು, ಓಕೆನಾ. ಸೊ ಬಿಗಿನರ್ಸ್ಗೆ ಬೆಸ್ಟ್ ಯಾವುದು ಅಂತ ಹೇಳಿದ್ರೆ ನಿಫ್ಟಿ 50 ಇಂಡೆಕ್ಸ್ ಫಂಡ್ಸ್ ಅಥವಾ ETF ಬೆಸ್ಟ್ ಆಗಿದೆ, ಓಕೆನಾ. ಸಿಂಪಲ್ ಆಗಿದೆ, ಸೇಫ್ ಆಗಿರುತ್ತೆ. ಅಂಡ್ ಜಾಸ್ತಿ ಓವರ್ ಥಿಂಕ್ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಬಿಗಿನರ್ಗೆ ಇಲ್ಲಿಂದ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಿ, ಓಕೆನಾ. ಸ್ಟೆಪ್ 5 ಏನು ಅಂತ ಹೇಳಿದ್ರೆ ಸ್ಟಾರ್ಟ್ SIP. ಸೊ ಪರ್ಫೆಕ್ಟ್ ಟೈಮ್ಗೆ ವೆಯ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಇವಾಗ ಮಾರ್ಕೆಟ್ ಕ್ರಾಶ್ ಆಗಿದೆ, ಇಲ್ಲ ನಾನು ರಿಕವರ್ ಆಗೋವರೆಗೂ ಇನ್ವೆಸ್ಟ್ಮೆಂಟ್ಸ್ ಮಾಡಲ್ಲ, ರಿಕವರ್ ಆದ್ಮೇಲೆ SIP ನ ಸ್ಟಾರ್ಟ್ ಮಾಡ್ತೀನಿ, ಅಥವಾ ರಿಕವರ್ ಆದ್ಮೇಲೆ ನಾನು ಇನ್ವೆಸ್ಟ್ಮೆಂಟ್ ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ಆ ಥರ ಪರ್ಫೆಕ್ಟ್ ಟೈಮಿಂದ ವೆಯ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ನೀವೇನ್ ಮಾಡಿ, ಸೊ ಇವಾಗ ಆದ್ರೆ ಇದೇ ಮಂತಿನ ನೆಕ್ಸ್ಟ್ ಮಂತಿನ ಒಂದು ಫಿಕ್ಸ್ಡ್ ಡೇಟ್ ನ ಫಿಕ್ಸ್ ಮಾಡ್ಕೊಂಡು ನೀವೇನ್ ಮಾಡಿ, ಎವ್ರಿ ಮಂತ್ SIP ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ, ಓಕೆನಾ. ಸೊ ಈ SIP ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಹೇಳ್ಬಿಟ್ಟು. ಸೊ EMI ತರನೇ, ಓಕೆನಾ. ಸೊ ತುಂಬಾ ಜನ ಗೊತ್ತಿರುತ್ತೆ EMI ಅಂತ ಹೇಳಿದ್ರೆ, ಇಲ್ಲಿ ಏನ್ ಮಾಡ್ತೀರಾ, ನಿಮ್ದು ಲೋನ್ ನ ಪೇ ಮಾಡೋದಕ್ಕೆ ಯೂಸ್ ಮಾಡ್ತೀರಾ. SIP ನ ನಿಮ್ದು ಸೇವಿಂಗ್ಸ್ ನ ಮಾಡೋದಕ್ಕೆ ಯೂಸ್ ಮಾಡ್ತೀರಾ, ಓಕೆನಾ. ಸೊ ನೀವು ಇನ್ವೆಸ್ಟ್ಮೆಂಟ್ ನ ಮಾಡೋದಕ್ಕೆ ಅಥವಾ ಸೇವಿಂಗ್ ನ ಮಾಡೋದಕ್ಕೆ ಯೂಸ್ ಮಾಡ್ತೀರಾ. ಸೊ ಸೇಮ್ ಎರಡನ್ನೂ ಒಂದೇನೆ. ಸೊ ಇಲ್ಲೂ ಏನ್ ಮಾಡ್ತೀರಾ, ನೀವು ಎವ್ರಿ ಮಂತ್ ಅಮೌಂಟ್ ನ ಪೇ ಮಾಡ್ತೀರಾ. ಸೊ ಇಲ್ಲೂ ಎವ್ರಿ ಮಂತ್ ಅಮೌಂಟ್. ಸೊ ಆದ್ರೆ ನೀವು EMI ಪೇ ಮಾಡುವಾಗ ಸಪೋಸ್ ಒಂದು EMI ಮಿಸ್ ಆದ್ರೆ ನಿಮಗೆ ಪೆನಾಲ್ಟಿ, ಅದು ಇದು ಚಾರ್ಜಸ್, ಮತ್ತೆ ಇಂಟ್ರೆಸ್ಟ್ ಎಲ್ಲ ಜಾಸ್ತಿ ಪೇ ಮಾಡಬೇಕಾಗುತ್ತೆ, ಅದು ಇದು ಚಾರ್ಜಸ್ ಎಲ್ಲ ಬೀಳುತ್ತೆ. ಬಟ್ ಇಲ್ಲಿ SIP ನೀವು ಮಿಸ್ ಮಾಡಿದ್ರೆ, ಸೊ ಇಲ್ಲಿ ಯಾವುದೇ ರೀತಿಯಾದ ಚಾರ್ಜಸ್ ಇರಲ್ಲ. ಸೊ ನೀವು SIP ಯಾವಾಗ ಬೇಕಿದ್ರೆ ಸ್ಟಾಪ್ ನ ಮಾಡ್ಬೋದು. ಅಂಡ್ ನಿಮ್ಗೆ ಎಷ್ಟು ಅಮೌಂಟ್ ಬೇಕೋ ಅಷ್ಟು ಅಮೌಂಟ್ ನ ಮಾಡ್ಬೋದು, ಫ್ಲೆಕ್ಸಿಬಲ್ ಆಗಿರುತ್ತೆ. ಈ ಫಿಕ್ಸ್ಡ್ ಅಮೌಂಟ್ ಈಗ 5000 ಮಾಡ್ತೀರಾ ಅಂದ್ರೆ ಎವ್ರಿ ಮಂತ್ 5000 ಮಾಡ್ಬೇಕಂತಿಲ್ಲ. ಬಟ್ EMI ಅಲ್ಲಿ ಏನು 5000 ನೀವು EMI ಪೇ ಮಾಡ್ತೀರಾ ಅಂದ್ರೆ ಎವ್ರಿ ಮಂತ್ 5000 ಮಾಡಬೇಕು, ನಿಮಗೆ ಫ್ಲೆಕ್ಸಿಬಿಲಿಟಿ ಇರಲ್ಲ. ಅಂಡ್ ಬಿಗಿನರ್ಗೆ ನಿಮಗೆ ಎಷ್ಟು ಅಷ್ಟು ಅಮೌಂಟ್ ನೀವು ಸ್ಟಾರ್ಟ್ ನ ಮಾಡ್ಬೋದು. ಬೇಕಿದ್ರೆ ನೀವು ₹1000 ಇಂದ ಕೂಡ ನೀವೇನ್ ಮಾಡ್ಬೋದು, ನಿಮ್ಮ SIP ಜರ್ನಿನ ಸ್ಟಾರ್ಟ್ ನ ಮಾಡ್ಬೋದು. ಬಟ್ ₹1000 ಸ್ಟಾರ್ಟ್ ಮಾಡಿ ಅಂತ ತಕ್ಷಣ ನೀವು ಜಸ್ಟ್ ಅದರಲ್ಲೇ ಫಿಕ್ಸ್ಡ್ ಆಗಿ ಮಾಡೋದಕ್ಕೆ ಹೋಗ್ಬೇಡಿ. ಬಿಕಾಸ್ ₹1000 ಏನೋ ದೊಡ್ಡ ವೆಲ್ತ್ ನ ಬಿಲ್ಡ್ ಮಾಡಲ್ಲ, ಬಟ್ ಅದೇನ್ ಮಾಡುತ್ತೆ ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ಡಿಸಿಪ್ಲಿನ್ ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಓಕೆನಾ. ಸೊ ಡಿಸಿಪ್ಲಿನ್ ಬಿಲ್ಡ್ ಮಾಡೋದಕ್ಕೆ ಏನ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಸೊ ಈ ಸಿಂಪಲ್ ಸ್ಟೆಪ್ಸ್ ನೀವು ಫಾಲೋ ಮಾಡಿದ್ರೆ ನೆಕ್ಸ್ಟ್ 5 to 10 ಇಯರ್ಸ್ ಅಲ್ಲಿ ನಿಮ್ಮ ಮೇಲೆ ನೀವೇ ಪ್ರೌಡ್ ಫೀಲ್ ಆಗ್ತೀರಾ. ಅಂಡ್ ನಿಮಗೆ ನೀವು ಥ್ಯಾಂಕ್ಸ್ ನ ಹೇಳ್ತೀರಾ, ಓಕೆನಾ.
ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇಷ್ಟ ಆದ್ರೆ ಲೈಕ್ ಮಾಡಿ, ಅಂಡ್ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ಅಂಡ್ ಏನಕ್ಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ, ಓಕೆನಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.